ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಕಡಲೆಕಾಳು. ಕಡಲೆಕಾಳನ್ನ ಬೇಯಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಏನಕ್ಕೆ ಹಾಕ್ಕೊತಾ ಇದ್ದೀನಿ, ಇಷ್ಟೊಂದೆಲ್ಲ ಕಡಲೆಕಾಳು ಏನಕ್ಕೆ, ಹಾಗೆ ಯಾವ ರೀತಿ ಮಾಡ್ಕೊತಾ ಇದ್ದೀನಿ, ಹಾಗೆಯೇ ಏನಕ್ಕೆ ಮಾಡ್ತಾ ಇದ್ದೀನಿ. ಇದೆಲ್ಲ ವಿಡಿಯೋ ತಿಳ್ಕೊಬೇಕು ಅನ್ನೋದಿದ್ದರೆ ಈ ವಿಡಿಯೋನ ಫುಲ್ ನೋಡಿ, ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಮುಂದುವರ್ಸೋಣ. ಇಲ್ಲಿ ನಾನು 7 ಲೀಟರ್ ಹಿಡಿಯುವಷ್ಟು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಆ ಕುಕ್ಕರ್ನಲ್ಲಿ 1 kg ಕಡಲೆಕಾಳನ್ನು ನಾನು ಬೆಳಗ್ಗೆ 7 ಗಂಟೆಗೆ ನಾನು ತೊಳೆದು 2ರಿಂದ 3 ಸಲ ತೊಳೆದು ನೆನೆಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಸಂಜೆ 7 ಗಂಟೆ ಆಗಿದೆ, ಅಂದರೆ 12 ಅವರ್ ನೆನೆಸಿದ್ದೀನಿ. ಈ ಕಡಲೆಕಾಳು ಏನು ಬಂದಿದೆ ಅದನ್ನು 12 ಅವರ್ ನೆನೆಸಿ ಸಂಜೆ ಆದ ತಕ್ಷಣವೇ ಅದನ್ನು ಎಲ್ಲ ನೀಟಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ನಂತರ 2 ಲೀಟರಷ್ಟು ನೀರು, ಅಂದರೆ ನೀಟಾಗಿ ಮುಳುಗಬೇಕು. ಕಡಲೆಕಾಳು ನಾವು ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಇದು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ದೀಪಾವಳಿ ಹಬ್ಬ ಕಳೆದು ಮಾರನೇ ಬೆಳಗ್ಗೆಯಿಂದನೇ 1 ತಿಂಗಳು ತನಕ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ. ನಮ್ಮೂರಿನಲ್ಲಿ ಉದ್ಭವ ಲಿಂಗೇಶ್ವರ ಸ್ವಾಮಿ ಇರೋದ್ರಿಂದ, ಅಂದರೆ ಶಿವಲಿಂಗೇಶ್ವರ ಸ್ವಾಮಿ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ, ಪ್ರತಿ ಕಾರ್ತಿಕ ಮಾಸದಲ್ಲೂ ಒಂದೊಂದು ಮನೆಯಲ್ಲಿ 2 ದಿನ, ನಮ್ಮೂರಿನಲ್ಲಿ ತುಂಬ ಜಾಸ್ತಿ ಮನೆಗಳೇನಿಲ್ಲ, ಇರೋದು 30ರಿಂದ 35 ಮನೆ. ಅದರಲ್ಲೂ ಕೆಲವೊಬ್ಬರು ಔಟ್ಸೈಡ್, ಅಂದರೆ ಹೊರಗಡೆ ಬೆಂಗಳೂರು, ಮಂಗಳೂರು, ಮೈಸೂರು ಈ ಥರ ಹೊರಗಡೆ ಸೈಡಲ್ಲಿ ಕೆಲಸ ಮಾಡ್ತಾ ಇರೋರು ಉಂಟು. ಬಟ್ ಇರೋದ್ರಲ್ಲಿ 30ರಿಂದ 35 ಮನೆಗಳಿದ್ದಾವಲ್ವ. ಅವರು ಪ್ರತಿಯೊಂದು ಮನೆಯಲ್ಲೂ 2 ದಿನ ಅಂತ ನಾವು ಡಿವೈಡ್ ಮಾಡಿದ್ದಾರೆ. ಒಂದೊಂದು ಮನೆಯಲ್ಲೂ 2 ದಿನ ಅಂತ ಡಿವೈಡ್ ಮಾಡಿ ನಾವು ಮಾಡ್ಕೊಂಡಿರೋಂಥ ಸಂಪ್ರದಾಯ ಇದು. ಪ್ರತಿಯೊಂದು ಮನೆಯಲ್ಲೂ 2 ದಿನ ಈ ಥರ ಕಡಲೆಕಾಳನ್ನ ಬೇಯಿಸಿ ಅದನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದವಾಗಿ ಹಂಚೋದುಂಟು. ಇವತ್ತು ನಮ್ಮನೆ ಇರೋದ್ರಿಂದ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸೋಣ. ಈ ಕುಕ್ಕರ್ನಲ್ಲಿ ಹಾಕಿದ್ದೆ ಅಲ್ವಾ, ಅದು ಬೇಯೋ ಅಷ್ಟರಲ್ಲಿ ನಾನು ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಮ್ಮೂರು ಅಂತಲ್ಲ, ಬೇರೆ ಎಲ್ಲ ಊರ ಕಡೆನೂ ಈ ಸಂಪ್ರದಾಯ ಇದೆ ಅಂತ ಅನ್ಕೋತೀನಿ. ಬಟ್ ನಮ್ಮೂರಿನಲ್ಲಿ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಪ್ರತಿ ದೀಪಾವಳಿ ಹಬ್ಬ ಕಳೆದು ನೆಕ್ಸ್ಟ್ ಡೇಯಿಂದ ಕಾರ್ತಿಕ ಮಾಸ ಕಳೆಯೋ ತನಕೂ ನಾವು ಈ ರೀತಿ ಮನೆ ಬಾಗಿಲಲ್ಲಿ ದೀಪನ ಹಚ್ಚುತ್ತೀವಿ. ನೋಡ್ತಾ ಇರ್ಬೋದು ನಮ್ಮೂರಿನ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ. ಪ್ರತಿಯೊಂದು ಮನೆಯಲ್ಲೂ ಕೂಡ ಬಾಗಿಲಲ್ಲಿ ಈ ಥರ ದೀಪ ಹಚ್ಚುತ್ತೀವಿ. ಮನೆಯಲ್ಲಿ ಮಾತ್ರ ಅಲ್ಲ, ದೇವಸ್ಥಾನದಲ್ಲೂ ಕೂಡ ಒಂದು ದೀಪ ಹಚ್ಚಿದ್ದೀವಿ. ಮನೆದು ಅಂದರೆ ಗಾಳಿಗೆ ಸ್ವಲ್ಪ ಹಾರೋಗ್ಬೋದು, ಬಟ್ ದೇವಸ್ಥಾನದಲ್ಲಿರೋದಂತೂ ನಾವು ಇವತ್ತು ಬೆಳಗ್ಗೆ ಕಚ್ಚಿದ್ರೆ ನಾಳೆ ಬೆಳಗ್ಗೆ ತನಕನೂ ಉರಿಯುತ್ತೆ. ಆ ರೀತಿ ಯಾವುದೇ ರೀತಿ ಗಾಳಿಗೆ ಹಾರದೇ ಇರಲಿ ಅಂತ ಗಾಜಿನ ಸುತ್ತ ಕವಚ ಮಾಡಿಸಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು. ಆಗೆಲ್ಲ ಲಾಟಿನ್ ಅಂತವರು, ಬಟ್ ಈಗೆಲ್ಲ ಲಾಟಿನೆಲ್ಲ ಯೂಸ್ ಮಾಡಲ್ಲ ಯಾರನ್ನು. ಆ ಥರ ಒಂದು ಟೈಪ್ನಲ್ಲಿ ಮಾಡಿಸಿಟ್ಟಿದ್ದೀವಿ. ಇದು ನಮ್ಮ ದೇವಸ್ಥಾನಕ್ಕೂ ಅನ್ವಯ ಆಗುತ್ತೆ. ನೋಡ್ತಾ ಇರ್ಬೋದು ನಮ್ಮ ಶ್ರೀ ಉದ್ಭವಲಿಂಗೇಶ್ವರ ಸ್ವಾಮಿ ದೇವನ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪೂಜಾರು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಪ್ರತಿಯೊಂದು ಮನೆಯಲ್ಲೂ ಕೂಡ 2 ದಿನ ನಾವು ಈ ಥರ ಕಡಲೆಕಾಳನ್ನ ಬೇಯಿಸ್ಕೊಂಡು ಬಂದು ಎಲ್ಲರಿಗೂ ನೈವೇದ್ಯವಾಗಿ ನೀಡಿ, ಮನೆಯಲ್ಲೂ ದೇವರಿಗೂ ಕೂಡ ನೈವೇದ್ಯವಾಗಿ ಕೊಟ್ಟು ಪೂಜೆ ಮುಗಿಸ್ಕೊಳ್ಳೋದು ಈ ಒಂದು ವಾಡಿಕೆ. ಈ ವಾಡಿಕೆನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಮನುಷ್ಯರಲ್ಲಿ ಯಾವುದೇ ರೀತಿ ಏನಿದೆ ರೂಢಿಗಳಿದ್ದರೆ ಮರ್ತೋಗ್ಬೋದು, ಬಟ್ ದೇವರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಹಾಗೆ ಅದರಲ್ಲಿ ತುಂಬ ಭಕ್ತಿ, ಪ್ರೀತಿ, ಭಯ ಕೂಡ ಮಿಕ್ಸ್ ಆಗಿ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ. ಇವಾಗ ನಾವು ದೇವರಿಗೆ ಅಂತ ಏನಿತ್ತು ನೈವೇದ್ಯ ನೀಡೋದು ಎಲ್ಲ ಮುಗ್ದು, ಪೂಜೆ ಎಲ್ಲ ಮುಗಿದ ನಂತರ ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಜನ ಬರ್ತಾರೆ ಅಂತ. ಹಾಗೆ ನೋಡ್ತಾ ಇರ್ಬೋದು ನಮ್ಮೂರಿನಲ್ಲಿ 1 ತಿಂಗಳು ತನಕನೂ ಈ ಪ್ರಸಾದವಾಗಿ ಕೊಡ್ತಾರೆ ಕಡಲೆಕಾಳನ್ನ. ಅಂದರೆ ಮಕ್ಕಳು ಮರಿಯಿಂದ ಹಿಡಿದು ದೊಡ್ಡೋರ ತನಕ ಯಾವುದೇ ಭೇದ ಭಾವ ಇಲ್ಲದೇನು ಬಂದು ಪ್ರಸಾದನ ಸ್ವೀಕರಿಸ್ತಾರೆ.
ಟೈಮಿಂಗ್ಸ್ ಬಂದು ನಾವು 7 ಗಂಟೆಯಿಂದ 8-8:30 ತನಕನೂ ಟೈಮ್ ಇರುತ್ತೆ. ಸೊ ಈ ಒಂದು ಅವರ ಮೇಲ್ಪಟ್ಟಂಥ ಟೈಮ್ನಲ್ಲಿ ಎಲ್ಲರೂ ಕೂಡ ಬಂದು ಈ ಪ್ರಸಾದನ ಸ್ವೀಕರಿಸ್ತೀವಿ. ಯಾವುದೇ ರೀತಿ ಭೇದ ಭಾವ ಇಲ್ಲದೆ, ಚಿಕ್ಕವರು ದೊಡ್ಡವರು ಅನ್ನೋ ಯಾವುದೇ ರೀತಿ ಅಂತರ ಇಲ್ಲದೇ ಎಲ್ಲರೂ ಕೂಡ ಬಂದು ಪ್ರಸಾದನ ಸ್ವೀಕರಿಸ್ತೀವಿ. ಬರೀ ಇಷ್ಟೇ ಅಲ್ಲ, ಲಾಸ್ಟ್ ದಿನ ಕಡೆ ಕಾರ್ತಿಕ ಪೂಜೆ ಅಂತ ಮಾಡ್ತೀವಲ್ವ, ಸೊ ಆವತ್ತಿನ ದಿನ ಮಾತ್ರ ಉಳ್ಕೊಂಡಿರೋಂಥ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಹಾಗೆಯೇ ಎಲ್ಲ ಸಮುದಾಯದವರು ಸೇರಿಕೊಂಡು ಮಾಡುವಂಥ ಕಡಲೆಕಾಳನ್ನು ನಾವು ಎಲ್ರಿಗೂ ಹಂಚ್ತೀವಿ. ಅದು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವಾಗ ಒಂದು ಮನೆಯಲ್ಲಿ ಸೀಮಿತ ಆಗಿರೋವಂಥ ಪ್ರಸಾದ ವಿತರಣೆ ಮಾತ್ರ ತೋರಿಸ್ತಾ ಇದ್ದೀನಿ. ಪ್ರಸಾದ ವಿತರಣೆ ಒಂದು ಮನೆಗೆ ಸಂಬಂಧಪಟ್ಟಿರುವಂಥದ್ದು. ಬಟ್ ಎಲ್ಲ ಊರೆಲ್ಲ ಸೇರಿ ಮಾಡುವಂಥದ್ದು ಕೂಡ ಇದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಈ ರೀತಿಯ ವಾಡಿಕೆ ನಿಮ್ಮೂರಿನಲ್ಲೂ ಕೂಡ ಇದೆಯಾ? ಇಲ್ಲ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.